ಇಲ್ಲೇನು ಇಟ್ಟಿದ್ದಾರೆ ಗುಲಾಬಿ ಗಿಡದ ಸುತ್ತಲೂ ಮುಳ್ಳುಗಳಿದ್ದರೂ ಸಹ ಗುಲಾಬಿ ಹೂ ಹೇಗೆ ತನ್ನ ಜೀವನವನ್ನು ಸಾಗಿಸುತ್ತದೆಯೋ ಮಾನವರಾದ ನಮ್ಮ ಜೀವನವೂ ಸಹ ಗುಲಾಬಿ ಹೂವಿನಂತೆ ಸಾಗಿಸಬೇಕು. ಮಾನವನ ಬದುಕಿನಲ್ಲಿ ಎಷ್ಟೇ ಸಮಸ್ಯೆಗಳಿದ್ದರೂ ಸಹ ನಮ್ಮ ಬದುಕಿನ ಗಮನ ನೆಮ್ಮದಿಯ ಬದುಕಿನತ್ತ ಇರಬೇಕು. ರಸ್ತೆಯಲ್ಲಿ ಒಂದು ಪುಟ್ಟ ಬ್ರೇಕು. ಯಾಕಪ್ಪ ಅಂದರೆ ಇಲ್ಲಿ ಜನಗಳು, ಲೋಕಲ್ ಜನಗಳು ಹಳ್ಳಿಯಲ್ಲಿ ಕತ್ತೆಯ ಮೂಲಕ ನೀರನ್ನು ಸಾಗಣೆ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಪರ್ವತ ಶ್ರೇಣಿ, ಇಲ್ಲಿ ನೋಡ್ಬೋದು ನೀವು ಹೇಗೆ ಕತ್ತೆಯ ಮೇಲೆ ವಾಟರ್ ಟ್ಯಾಂಕ್ ಇಟ್ಟು ನೀರನ್ನು ಶೇಖರಣೆ ಮಾಡ್ತಾ ಇದ್ದಾರೆ ಅಂತ. ವಾಟರ್ ಓಕೆ, ಆಂಟಿ ಈಸ್ ಪುಟ್ಟಿಂಗ್ ವಾಟರ್ ಇನ್ ಟ್ಯಾಂಕ್. ತಣ್ಣಗೇನಿಲ್ಲ ಅಷ್ಟೊಂದು. ಓಕೆ, ಚೆನ್ನಾಗಿದೆ. ಓಕೆ, ಸೊ ಮನೆಗಳಿಗೆ ಯಾವ ರೀತಿ ನೀರನ್ನು ತುಂಬಿಸ್ಕೊಂಡು ಹೋಗ್ತಾರೆ ನೋಡಿ ಕತ್ತೆ ಮೇಲೆ. ಅಲ್ಲೂ ಕೂಡ ನೋಡ್ಬೋದು. ಇನ್ನೊಂದು ಕತ್ತೆ ಅಂತೂ ಬೇಸತ್ತೋಗಿದೆ, ದಿನ ನೀರು ಹೊತ್ತು ಸುಸ್ತಾಗ್ಬಿಟ್ಟಿದೆ. ಲವ್ ಯು ಬ್ರೋ. ಸೊ ಈ ಥರ ದೊಡ್ಡ ದೊಡ್ಡ ಟ್ಯಾಂಕಲ್ಲಿ. ಎಸ್ ಬ್ರೋ, ಯೂಟ್ಯೂಬರ್, ಗುಡ್. ಇದು ಅಸಲಿ ಮೊರಕ್ಕನ್ ಹಳ್ಳಿ ಜೀವನ. ಯಾಕಂದರೆ ಇಲ್ಲೆಲ್ಲ ನೀರು ಸಿಗಲ್ಲ, ಟ್ಯಾಪ್ ಗೀಪ್ ಇಲ್ಲ, ಈ ಥರ ನೀರನ್ನ ತುಂಬಿಸ್ಕೊಂಡು ಹೋಗ್ತಾರೆ. ನೋಡಿ, ಇಲ್ಲೊಬ್ಬ ಹುಡುಗ ಸಿಕ್ಕಿದ್ದಾನೆ. ನೀನು ಹಿಂದೂಸ್ತಾನೋನಾ ಅಂತ ಕೇಳ್ತಾ ಇದ್ದಾನೆ. ಎಸ್, ಹಿಂದಿ. ಯು ಮೊರೊಕೊ. ಎಷ್ಟು ಮುದ್ದಾಗಿದೆ ನೋಡಿ. ಈಗ ಇನ್ನೊಂದು ಕತ್ತೆ ಗಾಡಿ ಹೊಡ್ಕೊಂಡು ಹುಡುಗ ಬರ್ತಾ ಇದ್ದಾನೆ ನೀರು ತುಂಬಿಸ್ಕೊಳ್ಳೋದಕ್ಕೆ. ನೋಡಿ, ಕತ್ತೆ ಗಾಡಿ ಹೊಡ್ಕೊಂಡು ಬರ್ತಾ ಇದ್ದಾರೆ. ಹೆಂಗೆ ಕೂತ್ಕೋತಾರೆ ಅಂದರೆ ಸೈಡಿಗೆ ಕೂತ್ಕೋತಾರೆ. ಭಾರಿ ಕಷ್ಟ ಕತ್ತೆಗಳಿಗೆ, ಆದರೂ ಪಾಪ ಹೆಂಗೋ ಮ್ಯಾನೇಜ್ ಮಾಡ್ತವೆ. ಇಲ್ಲಿಂದ ದೂರದ ಹಳ್ಳಿಗಳಿಗೆ ಹೋಗ್ತಾರೆ. ಇನ್ನೊಂದು ಪುಟ್ಟ ಹುಡುಗಿ, ಇವಳ ಹೆಸರು ಶಮ್ಸ್ ಅಂತ. ಕೆಂಪು, ಒಳ್ಳೆ ಕಾಶ್ಮೀರಿ ಆ್ಯಪಲ್ ಥರ ಇದ್ದಾಳೆ. ಹಲೋ ಶಮ್ಸ್. ಬಿಸಿಲಿಗೆ ಕಣ್ಣು ಬಿಡೋಕ್ಕಾಗ್ತಿಲ್ಲ ಅವಳಿಗೆ, ಕೆಂಪು ಕೂದಲು. ಮಕ್ಕಳು ಭಾಳ ಮುದ್ದಾಗಿದ್ದಾರೆ. ಹೈವೇಲಿ ಇಲ್ಲೊಂದು ಸೂಪರ್ ಸ್ಪೆಷಲ್ ಜಾಗ. ಯಾವ ರೇಂಜ್ಗೆ ಜ್ಯೂಸು, ಕೋಲಾ, ಪೆಪ್ಸಿ ಎಲ್ಲ ಜೋಡಿಸಿಟ್ಟಿದ್ದಾರೆ ಅಂತ ಒಂದ್ಸಲಿ ಕಣ್ಣಾಯಿಸಿ. ಅಯ್ಯಯ್ಯಪ್ಪ, ಈ ದೇಶದಲ್ಲಿ ಎಷ್ಟು ಕೋಲಾ ಕುಡಿತಾರೆ, ಎಷ್ಟು ಜ್ಯೂಸ್ ಕುಡಿತಾರೆ ಅಂತ ಇದನ್ನು ನೋಡಿದ್ರೆ ಅರ್ಥ ಆಗುತ್ತೆ. ಹೆದರ್ಕೊಂಬಿಟ್ಟು ಅವ್ರು ನನ್ನ ನೋಡಿ. ಯಪ್ಪ, ಎಷ್ಟು ಇಡೀ ಗೋಡೌನ್ನೇ ಜೋಡಿಸ್ಬಿಟ್ಟಿದ್ದಾರೆ ಇಲ್ಲಿ. ಮೋಸ್ಟ್ಲಿ ಇದು ಯಾವುದೋ ಹೋಲ್ಸೇಲ್ ಅಂಗಡಿ ಇರಬೇಕು. ಆದರೆ ಬಿಸಿನಲ್ಲಿಟ್ಟರೆ ಹಾಳಾಗಲ್ವಾ? ಗುಡ್ ಡ್ರಿಂಕ್. ವಿಚ್ ಕಂಪನಿ? ಸಿಟ್ರೋ. Good. Count of. Oh, okay. Good. So many. Very good, bro. Good. ನೋಡಿ, ಇಲ್ಲೂ ಅಷ್ಟೇ ಎಷ್ಟು ಜೋಡಿಸ್ಯಾರೆ ಅಂತ. ಇದೊಂದು ಕೆಫೆ ರೆಸ್ಟೋರೆಂಟು. ಇಲ್ಲಿ ಹಾಗೆ ತೋರಿಸ್ತೀನಿ ಕೆಫೆ ರೆಸ್ಟೋರೆಂಟ್ ಹೇಗಿದೆ ಅಂತ. ಹೇಗಿದೆ ಅಂದರೆ ಸೂಪರ್ ಆಗಿದೆ. ಫ್ರಿಜ್ ಗೀಜ್ ಇಟ್ಟಿದ್ದಾರೆ. ಒಳಗೂ ಸಿಕ್ಕಾಪಟ್ಟೆ ಕೂಲ್ ಡ್ರಿಂಕ್ಸು. ಈ ಎಲ್ಲ ದೇಶಗಳಲ್ಲೂ ಕೋಲಾಗಿಲ್ಲ ಸಿಕ್ಕಾಪಟ್ಟೆ ಕುಡಿತಾರೆ ರೀ. ಇಲ್ಲಿ ನೋಡಿ, ಇಲ್ಲಿ ಪೂಲ್ ಟೇಬಲ್ಲು. ಮೊರೊಕ್ಕೊ ಹೈವೇ ರಸ್ತೆಯಲ್ಲಿ ಹಳ್ಳಿಯ ಒಳಗೆ ನುಗ್ಗಿದಾಗ ನಮಗೆ ಸಿಕ್ತು ಸೂಪರ್ ಸ್ಪೆಷಲ್ ಆರೆಂಜ್ ಮರ. ನಮಗೆ ಸೌತ್ ಇಂಡಿಯನ್ಸ್ಗೆ ಎಸ್ಪೆಷಲಿ ಕೊಡಗು ಜಿಲ್ಲೆಯಲ್ಲಿ ಜಾಸ್ತಿ ಸಿಗುತ್ತೆ. ಆದರೆ ನಮ್ಮ ಕಡೆ ಎಲ್ಲ ಆರೆಂಜ್ ನೋಡೋದೇ ಸಿಕ್ಕಾಪಟ್ಟೆ ಅಪರೂಪ. ಅದು ದೊಡ್ಡದು ಫುಲ್ ಆರೆಂಜ್ ಆಗಿರೋದಂತೂ ನೋಡೋದಕ್ಕೂ ಇನ್ನೂ ಅಪರೂಪ. ನೋಡ್ರಿ ಹೆಂಗಿದೆ ಅಂತ. ವಾ ತುಂಬಿ ತುಳುಕ್ತಾ ಇದೆ. ಮಾವಿನ ಹಣ್ಣು ನೋಡಿದಷ್ಟು ಖುಷಿ ಆಗ್ತಾ ಇದೆ. ಸಂಪೂರ್ಣವಾಗಿ ದೊಡ್ಡ ಆರೆಂಜ್ ಫಾರ್ಮ್ ಇದು. ಆರ್ಚರ್ಡ್ ಅಂತ ಕರೀತಾರೆ. ಆಹಾ, ಅದ್ಭುತವಾಗಿದೆ ಗುರು. ಇದು ನೋಡಬೇಕಾಗಿರೋದು. ರಸ್ತೆಯಲ್ಲಿ ಈ ಥರ ಜಾಗಗಳನ್ನ ನೋಡಿದಾಗ ದಿಲ್ ಖುಷ್ ಆಗ್ಬಿಡುತ್ತೆ. ಸಖತ್ತಾಗಿದೆ ಅಲ್ವಾ? ನೋಡಿ ಎಷ್ಟು ಉದ್ದ ಇದೆ, ಇಲ್ಲಿಂದ ಅಲ್ಲಿವರೆಗೂ ಸಂಪೂರ್ಣವಾಗಿ
ಆಲ್ಮೋಸ್ಟ್ ಒಂದು 5-6 ಎಕರೆ ಬರೀ ಆರೆಂಜ್ ಎಲ್ಲ ಕಡೆನೂ ನೇತಾಡ್ತಾ ಇದೆ ಎಲ್ಲ ಕಡೆನೂ. ಮೊರೊಕ್ಕೋ ದೇಶದ ಹಳ್ಳಿಯ ಮಕ್ಕಳು. ವಾಟ್ ಈಸ್ ಯುವರ್ ನೇಮ್? ವಾಟ್ ಈಸ್ ಯುವರ್ ನೇಮ್? ಶಿಮಿನ್. ಹಲೋ. ಹುಡುಗಿಯ ಕಣ್ಣು ನೋಡಿ ಎಷ್ಟು ಮುದ್ದಾಗಿದೆ ಅಂತ, ಹಸಿರು ಕಣ್ಣು. ಹಲೋ ಬ್ರಾದಾ, ಸಲಾಮ್. ಇಲ್ಲಿಯ ರೈತರ ಮಕ್ಕಳಿರಬೇಕು. ಸಲಾಮ್. ರೈತರು ಸಂಪೂರ್ಣವಾಗಿ ಹಾರ್ವೆಸ್ಟ್ ಮಾಡಿದ ನಂತರ ಅದರ ಹುಲ್ಲನ್ನು ಇಲ್ಲಿ ದನಕ್ಕೆ ಮತ್ತು ಹಾರ್ಸ್ಗಳಿಗೆ ತಿನ್ನಿಸೋದಕ್ಕೋಸ್ಕರ ರೆಡಿ ಮಾಡಿ ಅದನ್ನು ಎಷ್ಟು ಚೆನ್ನಾಗಿ ಒಂಥರ ಒಳ್ಳೆ ಸ್ಕ್ವೇರ್ ನಮ್ಮ ಶುಗರ್ ಕ್ಯೂಬ್ಸ್ ಇರುತ್ತಲ್ಲ ಆ ಕ್ಯೂಬ್ಸ್ ರೀತಿಯಲ್ಲಿ ಉದ್ದುದ್ದ ರೆಕ್ಟ್ಯಾಂಗ್ಯುಲರ್ ಬಾಕ್ಸಸ್ ಥರ ಮಾಡಿ ಅದನ್ನು ಕಟ್ಟಿ ಒಂದು ಕಡೆ ಗುಡ್ಡೆ ಹಾಕಿ ವರ್ಷ ಪೂರ್ತಿ ಅದಾದಮೇಲೆ ಮುಂದಿನ ಬೆಳೆ ಒಣಗೋವರೆಗೂ ಈ ರೀತಿ ಸ್ಟೋರ್ ಮಾಡಿ ಇಡ್ತಾರೆ. ಇದನ್ನು ನೋಡೋದಕ್ಕೆ ಬಹಳ ಖುಷಿ ಆಗ್ತಾಯಿದೆ ನನಗೆ. ಎಂಥ ಲೊಕೇಶನ್ ನೋಡಿ, ಲೊಕೇಶನ್ ಅದ್ಭುತವಾಗಿದೆ. ವಾ, ಅಲ್ಲಿ ನೋಡಿದ್ರೆ ಹೇಗೆ ರೈತರು ಹುಲ್ಲೆಲ್ಲ ಕಿತ್ತು ಒಣಗಿಸಿ ತಂದು ಗುಡ್ಡೆ ಹಾಕ್ತಾಯಿದ್ರು ಅಂತ. ಇಲ್ಲಿ ಈ ಜಾಗದಲ್ಲಿ ನಿಮಗೆ ತೋರಿಸ್ತೀರಿ ಹೇಗೆ ಗುಡ್ಡೆ ಹಾಕಿದ ನಂತರ ಅದನ್ನು ಸ್ಟೋರ್ ಮಾಡ್ತಾರೆ ಅಂತ. ಈ ಮೂಟೆಯಲ್ಲಿ ದವಸ ಧಾನ್ಯಗಳನ್ನು ಸ್ಟೋರ್ ಮಾಡಿದ್ದಾರೆ. ಇಲ್ಲಿ ಹುಲ್ಲು ವರ್ಷ ಪೂರ್ತಿ ಬೇಕಾದಷ್ಟು ಹುಲ್ಲನ್ನು ಇಲ್ಲಿ ಒಣಗಿದ ಹಾರ್ವೆಸ್ಟ್ ನಂತರ ಗುಡ್ಡೆ ಮಾಡಿ ಇಡ್ತಾರೆ. ಬಹಳ ಆರ್ಗನೈಸ್ಡಾಗಿ ಕ್ಯೂಬ್ಸ್ ರೀತಿಯಲ್ಲಿ ಅದನ್ನು ಕಟ್ಟಿ ಈ ರೀತಿ ಒಂದು ಗೋಡೌನಲ್ಲಿ ತಂದು ಅದರ ಸುತ್ತಲೂ ನೀರು ಅಥವಾ ಮಾಯಿಶ್ಚರ್ ಬೀಳದ ರೀತಿಯಲ್ಲಿ ಒಂದು ರೀತಿಯ ಕವರಿಂಗ್ ಕೊಟ್ಟು ಅದನ್ನು ವರ್ಷ ಪೂರ್ತಿ ಸೇವ್ ಮಾಡಿಟ್ಕೋತಾರೆ. ತಮ್ಮ ಹಸು, ದನ, ಕರು, ಕುದುರೆಗಳಿಗೆ ಬೇಕಾದಷ್ಟು ಊಟ ತಿಂಡಿ ಕೊಡೋದಕ್ಕೆ. ಎಷ್ಟು ಆರ್ಗನೈಸ್ಡಾಗಿ, ಎಷ್ಟು ಕ್ಲೀನ್ ಮತ್ತು ನೀಟಾಗಿ ಮಾಡಿದ್ದಾರೆ ಪ್ರತಿಯೊಂದನ್ನು ಅಂತ. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ನಿಮಗೆ ಜೇನು ಸಾಗಾಣಿಕೆಯನ್ನು ಕೂಡ ಮಾಡಿದ್ದಾರೆ. ದೂರದಲ್ಲಿ ಡಬ್ಬಗಳನ್ನು ಆ ಒಂದು ಬೆಟ್ಟ ಗುಡ್ಡಗಳ ಮೇಲೆ ಕ್ಲೀನಾಗಿ ಜೋಡಿಸಿದ್ದಾರೆ ನೋಡಿ, ಅದೆಲ್ಲ ಜೇನು ಸಾಗಾಣಿಕೆ. ಇಲ್ಲೇನು ಇಟ್ಟಿದ್ದಾರೆ ದವಸ ಧಾನ್ಯ, ಇದು ಗೋಧಿಯನ್ನು ಬೆಳೆದಿದ್ದಾರೆ. ಗೋಧಿಯನ್ನು ಬೆಳೆದು ಮೂಟೆ ಒಳಗೆ ಹಾಕಿದ್ದಾರೆ. ಅದರ ಹುಲ್ಲನ್ನು ಈ ರೀತಿ ಒಣಗಿಸಿ ಹಾಕಿದ್ದಾರೆ. ಬಂತು ಇಲ್ಲಿನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಂತು, ಸಾರ್ವಜನಿಕ ಸಾರಿಗೆ. ಹೆಂಗೆ ಕೂತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಮೇಲ್ಗಡೆ. ನಾವು ಮುಂದುವರಿತಾ ಇದ್ದೀವಿ ಫೆಸ್ ನಗರದ ಕಡೆಗೆ. ಇನ್ನು ಕೇವಲ 55 ಕಿಲೋಮೀಟ್ರು ಇದೇ ಸುಂದರ ದಾರಿಯಲ್ಲಿ. ಇಷ್ಟು ಎಕ್ಸ್ಟ್ರೀಮ್ ವಿಲೇಜ್ ಲೈಫನ್ನು ಮೊರೊಕ್ಕೋಲಿ ನೋಡ್ತೀನಿ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ. ಶುಭ ಸಂಜೆ. ಇಲ್ಲಿ ನೋಡಿ ಹೇಗೆ ಕತ್ತೆಯ ಮೂಲಕ ಕುಡಿಯೋ ನೀರು, ಇಲ್ಲಿ ಕುಡಿಯೋ ನೀರಿಗೆ ಬಹಳ ಕಷ್ಟ ಇದೆ. ಈ ಥರ ಬಾವಿಯಿಂದ, ಬನ್ನಿ ಬಾವಿ ತೋರಿಸ್ತೀನಿ ನಿಮಗೆ. ಬಾವಿಲಿ ನೋಡಿ ಈ ಥರ ಹಗ್ಗವನ್ನು ತಗೊಂಡು ಬನ್ನಿ, ಬಾವಿ ತೋರಿಸಿ ದಿಖಾವಿ. ನೋಡಿ ಬಾವಿ ಒಳಗೆ ಹೆಂಗೆ ಹಾಂ ಅದೇ ತುಂಬ್ಕೋತಾ ಇದೆ ನೀರೊಳಗೆ ತುಂಬ್ತಾ ಇದೆ ನೋಡಿ. ಈ ಥರ ತುಂಬಿದ ಮೇಲೆ ಈಗ ತುಂಬಿತು ನೀರು. ಸಿಕ್ಕಾಪಟ್ಟೆ ಭಾರ ಇದೆ ಗುರು. ನೀರು ಸಿಕ್ತು. ಈಗ ಈ ನೀರನ್ನು ಇಲ್ಲಿ ಕತ್ತೆ ಮೇಲೆ ಒಂದು ಕೊಳವೆ ಹಾಕಿದ್ದಾರೆ, ಅದಕ್ಕೊಂದು ಬಕೀಟು, ಅದ್ರೊಳಗೆ ಹಾಕೋದು. ವಾವ್, ಎಕ್ಸ್ಟ್ರೀಮ್ ವಿಲೇಜ್ ಲೈಫು ಇದು ರೀ. ಇದು ಮಜಾ ಅಂದರೆ ನೋಡಿ. ತುಂಬಿತು
ಕತ್ತೆ ಇದಿಷ್ಟು ಭಾರವನ್ನು ಹೊತ್ಕೊಂಡು ಎಲ್ಲ ಕಡೆ ತೊಗೊಂಡೋಗುತ್ತೆ. ನೋಡಿ ಇದೆಂಥ ಜಾಗದಲ್ಲಿ, ಮರುಭೂಮಿಯಲ್ಲಿರುವಂತಹ ಬಾವಿ, ಎಕ್ಸ್ಟ್ರೀಮ್ ಲೈಫ್ ಇದು. ನೀರಿಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಇಲ್ಲಿಯ ಜನಗಳು ಅಂತ ಇದು ನೋಡಿ ಅರ್ಥ ಮಾಡ್ಕೋಬೋದು. ಬ್ರದರ್, ವಾಟ್ ಈಸ್ ಯುವರ್ ನೇಮ್? ವಾಟ್ ಈಸ್ ಯುವರ್ ನೇಮ್? ಮೋಸೆ. ಯೋರ್ಸ್? ಭಾಷೆ ಅರ್ಥ ಆಗಲ್ಲ, ಭಾಷೆ ಅರ್ಥ ಆಗಲಿಲ್ಲ ಅಂದ್ರೂ ಮನಸ್ಸು ಭಾಳ ಸ್ವಚ್ಛವಾಗಿದೆ. ಹಳ್ಳಿ ಜನಗಳು ಸೂಪರ್ ಯಾವತ್ತಿದ್ರು. ಇದು ಮೊರಕ್ಕೋದ ಹಳ್ಳಿ ಕತೆಗಳು. ನೋಡಿ ಹೇಗೆ ಕತ್ತೆ ತಾನಾಗೆ ತಾನು ನೀರನ್ನು ಎತ್ಕೊಂಡು ಮೇಲೆ ಹೋಗ್ತಾ ಇದೆ. ತಂದೆ ಮಗ ಇಬ್ಬರು ಒಟ್ಟಿಗೆ ಬಂದಿದ್ದಾರೆ. ಹಾಗೆ ಅವರ ಸಹೋದರ ಸಂಬಂಧಿ ಕೂಡ ಬಂದಿದ್ದಾರೆ. ಕತ್ತೆಗಳ ಮೂಲಕ ವಾಪಸ್ ಇವಾಗ ತಮ್ಮ ಹಳ್ಳಿ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಆಲ್ರೆಡಿ ಆ ಕತ್ತೆ ಎಷ್ಟು ಫಾಸ್ಟ್ ಇದೆ ಅಂತ ಒಟ್ಟೋಯ್ತು. ಅದು ಆಲ್ರೆಡಿ ಅರ್ಧ ಕಿಲೋಮೀಟ್ರ್ ವಾಕಿಂಗು. ಕತ್ತೆ ಎಷ್ಟು ಸ್ಟ್ರಾಂಗ್ ಅಂತ ಇದರಲ್ಲೇ ಗೊತ್ತಾಗುತ್ತೆ. ನಾವು ಫೈನಲಿ ಬಂದು ತಲುಪಿದ್ದೀವಿ ಫೆಸ್ ಅನ್ನೋ ಒಂದು ಹೊಸ ನಗರಕ್ಕೆ. ಬರ್ತಿದ್ದಂಗೆ ಫಸ್ಟ್ ಇಂಪ್ರೆಷನಲ್ಲಿ ಸಿಕ್ಕಾಬಟ್ಟೆ ಬ್ಯುಸಿ ಇದೆ. ಎಲ್ಲೆಲ್ಲೂ ಜನಗಳು, ಜನಜಂಗುಳಿ, ಕೆಫೆ ತುಂಬ ಜನರು, ಪಾಪ್ಯುಲೇಷನ್ ಜಾಸ್ತಿ ಇದ್ದಂಗಿದೆ. ಇಷ್ಟೊತ್ತು ಜನಗಳನ್ನೇ ನೋಡಲಿಲ್ಲ ನಾವು ರಸ್ತೆಯಲ್ಲಿ. ಫುಲ್ಲು ಖಾಲಿ ಖಾಲಿ ದುನಿಯಾ. ಈಗ ಮತ್ತೆ ಜನ ಜಂಗುಳಿ ಎಲ್ಲ ಕಡೆ. ಯಾವುದೋ ಒಂದು ರೆಸ್ಟೋರೆಂಟ್ ಕಾಣಿಸ್ತಾ ಇದೆ. ಊಟಕ್ಕೆ ಹುಡುಕ್ತಾ ಇದ್ದೀವಿ. ಒಂದೇ ಸರಿ ಊಟ ಮಾಡ್ಕೊಂಬಿಟ್ಟು ಹೋಟೆಲ್ಗೆ ಹೋಗ್ಬಿಟ್ರೆ ರಿಲ್ಯಾಕ್ಸ್ ಮಾಡ್ಬೋದು ಅಂತ ಹೇಳ್ತಾರೆ. ಮತ್ತೆ ಎದ್ದು ಆಚೆ ಬರ್ದಿದ್ದೆಲ್ಲ ಭಾರಿ ಹಿಂಸೆ ಅದು. ಫೆಸ್ ಯಾವುದೋ ಕೋಟೆ ನಗರದ ಥರ ಇದೆ. ಎಲ್ಲೆಲ್ಲೂ ಕೋಟೆ ಮತ್ತು ಹಕ್ಕಿ ಗೂಡುಗಳು ಗೋಡೆ ಮೇಲೆ. ಇಷ್ಟೋ ತನಕ ಬ್ಲೂ ನೋಡಿ ಸುಸ್ತಾಗಿರ್ತೀರ. ಈಗ ಹೊಸ ವರ್ಣ ಬ್ರೌನ್. ಸ್ವಾಗತ ಎಲ್ಲರಿಗೂ ಫೆಸ್ ನಗರಕ್ಕೆ. ಐ ಹೋಪ್ ಇಲ್ಲಿ ಗಾಡಿ ಸುರಕ್ಷಿತವಾಗಿರುತ್ತೆ. ಒಂಥರ ಕ್ರಾಸಿಂಗ್ ಇದೆ, ಬಟ್ ಬೇರೆ ಪಾರ್ಕಿಂಗ್ ಸ್ಪೇಸ್ ಯಾವುದೂ ಕಾಣಿಸ್ತಾ ಇಲ್ಲ. ಕರೆಕ್ಟಾಗಿ ನಿಲ್ಲಿಸಿದ್ದೀವಿ. ಪ್ರತಿ ದಿವಸ ಲಗೇಜ್ ಹೊತ್ಕೊಂಡು ಬೇರೆ ಬೇರೆ ಊರಿಗೆ ಹೋಗೋದು, ಮತ್ತು ಆ ಊರನ್ನ ತೋರಿಸೋದು, ಮತ್ತೆ ಲಗೇಜ್ ಪ್ಯಾಕ್ ಮಾಡಿಕೊಂಡು ಮತ್ತೆ ಕಾರಲ್ಲಿಟ್ಟು ಮತ್ತೆ ಹೊಸ ಊರಿಗೆ ಬಂದು ಹೊಸ ಹೋಟ್ಲು ಹುಡುಕಿ ಈಗ ಅದನ್ನೇ ಮಾಡ್ತಾಯಿದ್ದೀವಿ. ಭಾಳ ಚಾಲೆಂಜಿಂಗು, ಆದ್ರೂ ಒಂಥರ ಇಬ್ಬರಿರೋದ್ರಿಂದ ಎಂಜಾಯ್ ಮಾಡ್ತಾಯಿದ್ದೀವಿ. ರೇಡ್ ಹಯಾತ್ ಅಂತಿದೆ, ಬಟ್ ಇಲ್ಲಿ ನೋಡಿದ್ರೆ ರೇಡ್ ಗೀತಾ ಅಂತಿದೆ. ಸೊ ಹೋಟ್ಲವರೇ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ವೆರಿ ಗುಡ್, ಥ್ಯಾಂಕ್ ಯು. ಇಲ್ಲಿಂದ 1 ನಿಮಿಷ ಅಂತೆ ಹೋಟೆಲ್ ದಾರಿ. ಸೊ ಇದೇ ನಮ್ಮ ಹೋಟ್ಲು, ಹಯಾತ್ ಫೆಸ್ ಅಂದ್ಬಿಟ್ಟು. ಊಟ ತಿಂಡಿಗೂ ಇಲ್ಲೇ ಆಗ್ಬಿಡುತ್ತೆ, ಏನು ತೊಂದರೆ ಇಲ್ಲ. ಫ್ಯಾಮಿಲಿ ಹೋಮ್ ಇದು. ಮನೆಯಲ್ಲೇ ಹೋಟೆಲ್ ಮಾಡಿಬಿಟ್ಟಿದ್ದಾರೆ. ವಾವ್, ಸೊ ಬ್ಯೂಟಿಫುಲ್ ಬ್ರದರ್. ಅಯ್ಯೋ, ಇದು ಯಾವುದಿದು ಹೋಟ್ಲಾ ಅಥವಾ ಯಾವುದೋ ಹಳೆ ಕಾಲದ ಬಂಗ್ಲೆನಾ? ನೋಡಿ ಹೆಂಗಿದೆ ಅಂತ. ಎಕ್ಸೆಪ್ಷನಲ್ ಆರ್ಕಿಟೆಕ್ಚರ್ ಮಾತ್ರ. ಸೋಫಾ ಎಷ್ಟು ಗ್ರ್ಯಾಂಡ್ ಆಗಿದೆ, ಸೂಪರ್. ಮೊರಕ್ಕೋ ದೇಶದಲ್ಲಿ ಇಲ್ಲಿವರೆಗೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ಆದರೆ ಇನ್ನು ಮುಂದೆ ಎಂಜಾಯ್ ಮಾಡೋಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ನೆಕ್ಸ್ಟ್ 3 ದಿವಸ ಈದ್ ಇದೆ. ಈ ಒಂದು ಹಬ್ಬಕ್ಕೋಸ್ಕರ ಇಡೀ ಮೊರಕ್ಕೋ ಸಂಪೂರ್ಣವಾಗಿ ಕ್ಲೋಸು. ಆದರೆ ಈ ವರ್ಷದ ಈದ್ನ ಸಮಸ್ಯೆ ಏನಪ್ಪ ಅಂದರೆ, ಈ ವರ್ಷದ ಈದ್ನಲ್ಲಿ ಇಲ್ಲಿಯ ಕಿಂಗ್ಡಮ್, ಯಾಕಂದರೆ ಇದೊಂದು ಕಿಂಗ್ಡಮ್ ಆಫ್ ಮೊರಕ್ಕೋ ಅಂತ ಕರೆಯೋದು, ಇಲ್ಲಿಯ ರಾಜ ಏನಂತ ಅನೌನ್ಸ್ ಮಾಡಿದ್ದಾರೆ ಅಂದರೆ, ನೀವು ಯಾವುದೇ ಕಾರಣಕ್ಕೂ ಕುರಿಯನ್ನು ಬಲಿ ಕೊಡೋಂಗಿಲ್ಲ. ಯಾಕೆ ಅಂದರೆ ಕುರಿಗಳು ಬಹಳ ಕಮ್ಮಿ ಇದೆ ದೇಶದಲ್ಲಿ. ಸೊ ನೀವೆಲ್ಲರೂ ಕುರಿ ತಿಂದ್ಬಿಟ್ರೆ ಕುರಿ ಸಮೂಹನೇ ಖಾಲಿ ಆಗ್ಬಿಡುತ್ತೆ, ಖತಮ್ ಆಗ್ಬಿಡುತ್ತೆ. ಅದಾದಮೇಲೆ ನಮ್ಮ ಯಾರಿಗೂ ಕುರಿನೇ ಇರೋಲ್ಲ ಅಂದ್ಬಿಟ್ಟು ಈ ವರ್ಷ ಇಷ್ಟು ವರ್ಷದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕುರಿಯನ್ನು ಕಡಿಯದೆ ಈದ್ನ ಮಾಡಬೇಕಂತೆ. ಬರೀ ಬುಚ್ಚರ್ ಶಾಪಿಗೆ ಹೋಗಿ ಮಾತ್ರ ಸ್ವಲ್ಪ ತೊಗೊಂಬರ್ಬೇಕಂತೆ. ಬ್ರದರ್ ಅದೇ ಹೇಳ್ತಾಯಿದ್ರು, ನೀವೇನಾದ್ರು ಕರೆಕ್ಟಾಗಿ ಈದ್ ಸಮಯದಲ್ಲಿ ಬಂದಿದ್ದರೆ ರೋಡಲ್ಲಿ ಬೀದಿಲಿ ಕಲ್ಚರ್ ನೋಡ್ಬೋದಿತ್ತು, ಕುರಿಗಳು ಕಡಿಯೋದು ಮತ್ತು ಹಬ್ಬದ ವಾತಾವರಣ. ಆದರೆ ನೀವು ತಪ್ಪು ವರ್ಷ ಬಂದುಬಿಟ್ಟಿದ್ದೀರ ಮೊರಕ್ಕೋಗೆ. ಈ ವರ್ಷ ಏನೂ ಇರಲ್ಲ ಆ್ಯಕ್ಟಿವಿಟೀಸು ಅಂದರು. ಅದಕ್ಕೆ ಫುಲ್ ಬೇಜಾರಾಗೋಯ್ತು. ನೋಡೋಣ
ಕೆಲವು ಸಲ ಟ್ರಾವೆಲಲ್ಲಿ ಈ ಥರ ಸಣ್ಣ ಪುಟ್ಟ ಡಿಸಪಾಯಿಂಟ್ಮೆಂಟ್ಸ್ ಕೂಡ ಇರುತ್ತೆ. ಬಟ್ ಏನು ಖುಷಿ ಅಂದರೆ ನೋಡಿ, ಎಲ್ಲದಕ್ಕಿಂತ ಖುಷಿ ಅಂದರೆ ಈ ಮನೆ ನನಗಂತೂ ತುಂಬ ಇಷ್ಟ ಆಯ್ತು ರೀ. ಇಷ್ಟೊಂದು ಹೈ ಸೀಲಿಂಗು 4 ಫ್ಲೋರ್ ಸೀಲಿಂಗ್ ಇದೆ ಮನೆಗೆ. ಆಮೇಲೆ ಎಲ್ಲ ಡೋರ್ಸ್ ಇದೆ ನೋಡಿ ಅಲ್ಲೆಲ್ಲ. ಇದೆಲ್ಲ ಮನೆಗಳು. ಈ ಥರ ಒಂದು ರೂಮಲ್ಲಿ ನಾವು ಉಳಿತೀವಿ ಇವತ್ತು. ಗ್ಲೋಬಲ್ ಕನ್ನಡಿಗ ಯಾವ ರಾಜನಿಗೂ ಕಮ್ಮಿ ಇಲ್ಲ. ಊಟ ಆರ್ಡ್ರ್ ಮಾಡಿದ್ವಿ, ಈಗ ರೂಮ್ಗೆ ಹೋಗ್ತಾ ಇದ್ದೀವಿ. ಸಾಕಾಗಿದೆ ಗುರು. ಇಲ್ಲಿ ನೋಡಿದ್ರೆ 4 ಫ್ಲೋರ್ ಹತ್ತಿಸ್ತಾ ಇದ್ದಾರೆ. ಅಯ್ಯೋ, ಏನು ತಿಂತಾ ಇದ್ದೀವೋ ಮೆಟ್ಲತ್ರಲ್ಲೇ ಎಲ್ಲ ಇಳಿದೋಗ್ತಾ ಇದೆ. ವಾವ್, ನೋಡ್ರಿ ನಮ್ಮ ಐಷಾ ರಾಮಿ ರಾಯಲ್ ರೂಮು. ಟುಡೇ ಐ ಲಿವ್ ಲೈಕ್ ಕಿಂಗ್. ಐ ಆಮ್ ದ ಕಿಂಗ್ ಆಫ್ ಎಸ್. Global Kannadiga. Yes. So one will take the big Yes. king size. One will take Okay. the small one. Okay, single brother. one. Okay. So you have the air conditioner here. Okay. This window you can close it if you want. Okay. I will do it now. You have the bathroom there. You Okay. have hot water, cold water, Okay. and the password of the Wi-Fi. Is Yeah. Already you gave me. And here is your key. क्या जगह है भाई, कैसे लगा? 16 यूरो में और क्या 16 यूरो में और क्या लेगा? ಹಾಂ, 1400 ರೂಪಾಯಲ್ಲಿ ಇದಕ್ಕಿಂತ ಇನ್ನೇನು ಕೊಡ್ತಾರೆ ಗುರು. ಎಂಥ ರಾಯಲ್ ಮನೆ ನೋಡಿ. Do you want me to turn on the AC? Air conditioner? ಯಾ ಬಾತ್ರೂಮ್ ಕೂಡ ರಾಯಲ್ ಆಗಿದೆ ಗುರು. ಆಹಾ, ನೋಡಿ ನಮ್ಮ ಮಿರರು, ಸಿಂಕು. ಆಹಾ, 1400 ರೂಪಾಯಿ ಈ ರೇಂಜಿಗೆ ರೂಮು. ವೆರಿ ಗುಡ್. ಆಸ್ಥಾನದ ನಿಮ್ಮ ಗ್ಲೋಬಲ್ ಕನ್ನಡಿಗ, ರಾಜ ಗ್ಲೋಬಲ್ ಕನ್ನಡಿಗ ಮಲಗುವಂತಹ ಜಾಗ. ಈ ಅರಮನೆಯಲ್ಲಿ ರೂಫ್ ಟಾಪ್ ಕೂಡ ಇದೆ ನೋಡಿ. ಎಷ್ಟು ದೂರ ಬಂದಿದೆ ಮೇಲಕ್ಕೆ. ಅಯ್ಯಪ್ಪ, ಇದೇನು ರಾಯಲ್ ಆಗಿಲ್ಲ, ಇದು ನಾರ್ಮಲ್ ಆಗಿದೆ. ಆದರೆ ನಮ್ಮ ರೂಮ್ಗಳು ಮಾತ್ರ ರಾಯಲ್ ಆಗಿದೆ. ಓ, ಇದ್ರ ಮೇಲೂ ಕೂಡ ಇದೆ. ವೆರಿ ನೈಸ್. ಓಹ್, ಇಲ್ಲಿ ಕುತ್ಕೊಂಡು ಚಿಲ್ ಮಾಡ್ಬೋದು. This is the old Medina. Ah. In the morning, it's beautiful. ಯಾ, Yes. ಬೆಳಗ್ಗೆ ಬಂದರೆ ಸಖತ್ತಾಗಿರುತ್ತೆ ಈ ಜಾಗದಲ್ಲಿ. And that's tower. Uh-huh. there. And the pass, they use it to watch the Medina. ಓಕೆ. ಅಲ್ಲಿರೋ ಟವರು ಮುಂಚೆ ವಾಚ್ ಟವರ್ ಥರ ಪ್ರೊಟೆಕ್ಷನ್ಗೋಸ್ಕರ ಇತ್ತಂತೆ. ಸಖತ್ತಾಗಿದೆ ಈ ಜಾಗ. And this old city, it's separated into 2 sections. ಓಕೆ. So we have the section of the Mosque Qarawiyyin, and this section, it is the section of the Mosque Andalus. ಓಕೆ. So, and this road of cars, in the past, it was a river. ಓಕೆ. So, the river, it separated the 2 sections. Okay, so okay. the city in the past, it was 2 sections, and the river separated the sections. The section of the Mosque Qarawiyyin, the university, the oldest university, and the section of the Mosque Andalus. So when you are here, you are in the section of the Mosque Qarawiyyin. If you are across the road of cars, you will be in the section of the Mosque Andalus. And we love you, India. ಇವರು ನಮ್ಮ ಬ್ರದರ್ ಇಲ್ಲಿ ನೋಡ್ಕೋತಾ ಇದ್ರಲ್ಲ ಈ ಒಂದು ಹೋಟೆಲ್ನ. ಇವರು ಭಾರತ ದೇಶದಲ್ಲಿ ದಕ್ಷಿಣ ಭಾರತೀಯರ ಈ ಬ್ರದರ್ ಇದಾರಲ್ಲ, ಇವರು ದಕ್ಷಿಣ ಭಾರತದ ಜನಗಳ ಜೊತೆ ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡಿದ್ರಂತೆ. ಅದಕ್ಕೆ ನನ್ನ ಕೇಳಿದ್ರು ನೀವು ಕೇರಳದವ್ರು ಅಂತ. ಇಲ್ಲ, ನಾವು ಹೆಮ್ಮೆಯ ಕನ್ನಡಿಗ. ವಿ ಆರ್ ಫ್ರಮ್ ಕರ್ನಾಟಕ, Okay. ಸೌತ್ ಇಂಡಿಯಾ, ನೆಕ್ಸ್ಟ್ ಟು ಕೇರಳ. Okay, yes. ಇವರ ನಾಲೆಜ್, ಇವರ ದೇಶದ ಬಗ್ಗೆ ಅಪಾರ. ಸಾಕಷ್ಟು ಹೆಂಗೆ ಟ್ರಾವೆಲ್ ಮಾಡಬೇಕು, ನೆಕ್ಸ್ಟ್ ಎಲ್ಲೆಲ್ಲಿ ಹೋಗಬೇಕು, ಪ್ರತಿಯೊಂದು ಹೇಳ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ You're ಹೆಲ್ಪ್ welcome. ಆ್ಯಂಡ್ ಸಪೋರ್ಟ್ ಮೈ ಫ್ರೆಂಡ್. ಥ್ಯಾಂಕ್ ಯು. You're welcome, sir. And India's in